ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಹಬ್ಬಕ್ಕಿಂತ ಮುಂಚೆ ನಾನು ಯಾವ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಇದು ಬಂದು ಸ್ಯಾರಿಯನ್ನು ಡ್ರ್ಯಾಪಿಂಗ್ ಮಾಡ್ಕೋತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕಂದರೆ ಪ್ರತಿ ವರ್ಷವೂ ನೈಟ್ ಕೂತ್ಕೊಂಡು ಸ್ಯಾರಿಯನ್ನು ಡ್ರ್ಯಾಪಿಂಗ್ ಮಾಡ್ಕೋತಾ ಇದ್ವಿ. ಬಟ್ ತುಂಬ ನೈಟ್ ಆಗೋಗ್ತಿತ್ತು, 1 ಗಂಟೆ 2 ಗಂಟೆ ಅದಕ್ಕೆ ಆಗೋಗ್ತಿತ್ತು ಸ್ಯಾರಿಯನ್ನು ರೆಡಿ ಮಾಡೋಕ್ಕೆ. ಬಟ್ ಈ ವರ್ಷ ಕಾಶ್ವಿ ಕೂಡ ಮಲ್ಕೊಂಡಿದ್ಲು, ಹಾಗಾಗಿ ಬೇಗ ಬೇಗ ಡೇ ಟೈಮಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದು ನೋಡಿ, ಸಖತ್ತಾಗಿದೆ. ಇದೇ ನಾನು ಹೇಳಿದ್ದು ಮೊನ್ನೆ ವಿಡಿಯೋ ಮಾಡಬೇಕಾದ್ರೆ ಇದೊಂದು ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಇದು ಇವತ್ತು ಬಂದಿದೆ. ಇದು ನಾನು ಸ್ವಲ್ಪ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ, ಬಟ್ ಇದು ಸ್ವಲ್ಪ ಚಿಕ್ಕದಾಗಿದೆ. ಸೊ ಈ ಥರ ಇದೆ, ಬಟ್ ಚೆನ್ನಾಗಿದೆ. ಇದು ನೋಡಿ, ಲಕ್ಷ್ಮಿ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿದ್ದೀನಿ ಈ ಥರ ನೀಟಾಗಿ. ಉಳಿಸಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೊತ್ತಾಯಿತು ಇದನ್ನು ಹುಡ್ಸೋಕೆ ಮಾಡಿ. ಇವಾಗ ಊಟ ಮಾಡಬೇಕು. ನೆಕ್ಸ್ಟು ನನ್ನ ಸ್ಯಾರಿಯನ್ನು ಸ್ವಲ್ಪ ಪ್ಲೇಟ್ ಹಾಕ್ಸ್ಕೋಬೇಕು. ಇದು ನಾನು ಹಾಕೊಳ್ಳೋ ಸ್ಯಾರಿ ಗ್ರೀನ್ ಮತ್ತು ರೆಡ್ ಕಲರಲ್ಲಿರೋದು. ಐರನ್ ಎಲ್ಲ ಮಾಡಿದ್ದೀನಿ. ಇವಾಗ ಪಿನ್ನೆಲ್ಲ ಹಾಕ್ಬಿಟ್ಟು, ಆ್ಯಕ್ಚುಲಿ ನಾನು ಏನಂದರೆ ಯಾವುದೇ ಸ್ಯಾರಿ ಆಗಲಿ ಒನ್ ಸೈಡ್ ಹಾಕೋತೀನಿ, ಅಂದರೆ ಒಂದು ಸೆರಗನ್ನು ಹಾಕೋತೀನಿ ಯಾವುದೇ ಥರದ ಸೀರೆ ಆದ್ರೂ. ಬಟ್ ಪೂಜೆ ಟೈಮಲ್ಲಿ ಒಂದು ಸೆರಗು ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನಿಸ್ತು ನನಗೆ ಸುಮಾರು ಸಲ. ಹಾಗಾಗಿ ಈ ಸಲ ಇದನ್ನು ಈ ಥರ ಹಾಕ್ಕೊಂಡು ಸ್ಯಾರಿನ ಇದು ಮಾಡ್ಕೊಂಡು ಸೊ ನೈಟ್ ಎಲ್ಲವನ್ನ ಮಾಡಿ ಮುಗಿಸುವಷ್ಟರಲ್ಲಿ 1:30-2 ಗಂಟೆ ಆಗಿತ್ತು. ಮತ್ತೆ ಬೆಳಿಗ್ಗೆ ನಾನು 4:15ಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಬಟ್ 4 ಗಂಟೆಗೆ ಎಚ್ಚರ ಹೋಯಿತು. ಹಾಗಾಗಿ ಬೇಗ ಬೇಗ ಎದ್ದು ಎಲ್ಲ ಕಡೆನೂ ನೆಲ ಎಲ್ಲ ಒರೆಸಿ ಮತ್ತು ಇದೆಲ್ಲ ಮಾಡಿಕೊಂಡೆ. ಇದು ತುಳಸಿ ಗಿಡದ ಹತ್ರ ಈ ರೀತಿಯಾಗಿ ಚಿಕ್ಕದಾಗಿ ಅಲಂಕಾರ ಮಾಡಿಕೊಂಡೆ. ನೆಕ್ಸ್ಟು ಇದು ಮನೆ ಮುಂದೆ ಈ ರೀತಿಯಾಗಿ ಮಾಡಿದ್ದು, ಯಾಕಂದರೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಬೇಗ ಬೇಗ ಚಿಕ್ಕದಾಗಿ ಫಸ್ಟ್ ಒಂದು ಪೂಜೆಯನ್ನು ಮಾಡಿಕೊಂಡೆ. ನೆಕ್ಸ್ಟು ಮತ್ತೆ ಎಲ್ಲವನ್ನ ಅಲಂಕಾರ ಮಾಡ್ಕೋಬೋದು ಲಕ್ಷ್ಮಿ ಹಾಗೆ ನಾನು ರೆಡಿ ಆಗ್ಬೋದಂತ ಮತ್ತೆ ಬೇಗ ಬೇಗ ಪೂಜೆಯನ್ನು ಮುಗಿಸಿದ್ದು. ಇದು ಬಂದು ನೆಕ್ಸ್ಟು 2ನೇ ಸಲ ಪೂಜೆ ಮಾಡಿದ್ದು 8:30-9 ಗಂಟೆ ಟೈಮಲ್ಲಿ. ಸೊ ಎಲ್ಲ ಅಲಂಕಾರ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮತ್ತೆ ಪೂಜೆಯನ್ನು ಮಾಡಿದ್ದು. ಈ ರೀತಿಯಾಗಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆಗೆ ರೆಡಿ ಮಾಡಿದ್ದು. ಸೊ ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ನನಗೆ ಅಟ್ಲೀಸ್ಟ್ ಇಷ್ಟಾದರೂ ಡೆಕೋರೇಷನ್ ಮಾಡೋಕ್ಕಾಯಿತು. ಇಲ್ಲಾಂದರೆ ಸಖತ್ ಕಷ್ಟ ಆಗಿರೋದು. ಕಾಶ್ವಿ ಎಲ್ಲ ಮುಟ್ಟಿ ಮುಟ್ಟಿ ಹಾಳು ಮಾಡ್ತಿರ್ತಾಳೆ. ಸೊ ಅವಳು ಇವಾಗ ಎದ್ದಿದ್ದಾಳೆ ನೋಡಿ. ಈ ಟೈಮಲ್ಲಿ ನಂದು ಆಲ್ಮೋಸ್ಟ್ ಆಗಿ ಎಲ್ಲ ಅಲಂಕಾರ ಮುಗಿದು ಹೋಗಿತ್ತು. ಹಾಗಾಗಿ ಇಲ್ಲಿ ಲಾಸ್ಟ್ ಫೈನಲ್ ಆಗಿ ಅಲ್ಲಿ ಇಲ್ಲಿ ಸ್ವಲ್ಪ ಹೂವೆಲ್ಲ ಕಡಿಮೆ ಅನಿಸ್ತಾ ಇತ್ತು. ಹಾಗಾಗಿ ಅದನ್ನು ಜಸ್ಟು ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಕಾಶ್ವಿ ಎದ್ದೇಳುವಷ್ಟರಲ್ಲಿ ನಾನು ಅಡುಗೆ ಕೂಡ ಆಲ್ಮೋಸ್ಟ್ ಆಗಿ ಮುಗಿಸಿದ್ದೆ. ಪಾಯಸ ಮಾಡಿದ್ದೆ ಮತ್ತು ರೈಸು, ಹಾಗೆಯೇ ಪಾನಕ, ಚಿತ್ರಾನ್ನ ಎಲ್ಲ ಮಾಡಾಗಿತ್ತು. ಕರ್ಚಿಕಾಯನ್ನು ಒಂದಿನ ಮುಂಚೆ ಮಾಡಿಟ್ಕೊಂಡಿದ್ದೆ. ಯಾಕಂದರೆ ಅದೇ ದಿನ ಮಾಡಬೇಕಂದ್ರೆ ನಿಜವಾಗೂ ಒಬ್ಬೊಬ್ಬರೇ ಇದ್ರಂತೂ ಸಖತ್ ಕಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಆಗೋದೇ ಇಲ್ಲ. ಅವರಂತೂ ಎಲ್ಲವನ್ನು ಬಂದು ಇದು ಮಾಡ್ತಾ ಇರ್ತಾರೆ, ಮುಟ್ತಾ ಇರ್ತಾರೆ. ಕಾಶ್ವಿ ಅಂತೂ ನಾನು ಈ ಥರ ರೆಡಿ ಮಾಡಿಟ್ಟಿದ್ದನ್ನು ಆವಾಗ ಬಂದು ಮುಟ್ತಾ ಇರೋಳು. ಸೊ ನಾನು ಪದೇ ಪದೇ ಇದು ಮಾಡಬೇಕಿತ್ತು, ಮತ್ತೆ ಜೋಡಿಸ್ಬೇಕಿತ್ತು. ಅರಿಶಿನ ಕುಂಕುಮದಲ್ಲಿ ಅಕ್ಕಿ ಹಾಕೋದು, ಮ್ಯಾಚ್ ಬಾಕ್ಸ್ ತೊಗೊಳ್ಳೋದು, ಆಮೇಲೆ ಗಂಟೆ ತೊಗೊಳ್ಳೋದು ಎಲ್ಲವೂ ಕೈ ಸಿಗೋ ಥರ ಇರುತ್ತಲ್ವ. ಹಾಗಾಗಿ ಅದನ್ನೆಲ್ಲ ಅವಳು ಮುಟ್ತಾ ಇದ್ಲು. ಹಾಗೆಯೇ ಸ್ವಲ್ಪ ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತು, ಅದನ್ನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದೇನೆಂದರೆ ಸ್ಯಾರಿಯನ್ನು ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ನಿಜವಾಗೂ ಸ್ವಲ್ಪ ಹೊತ್ತು ನಾವು ಏನು ಕೆಲಸ ಮಾಡಬೇಕಂದ್ರೆ ಸ್ಯಾರಿಯನ್ನು ಹಾಕ್ಕೊಂಡು ಮಾಡ್ಬೋದು. ಬಟ್ ತುಂಬ ಹೊತ್ತು ಕಂಟಿನ್ಯೂ ಆಗಿ ಸ್ಯಾರಿ ಉಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಆಗಲ್ಲ ಅಲ್ವಾ, ಸಖತ್ ಕಷ್ಟ ಆಗುತ್ತೆ ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡಬೇಕಂದ್ರೆ. ಹಾಗಾಗಿ ಯಾವಾಗ ಸ್ಯಾರಿಯನ್ನು ತೆಗೆಯೋದು ಮತ್ತು ಡ್ರೆಸ್ಸನ್ನು ಹಾಕ್ಕೊಳ್ಳೋದು ಮಾಡ್ತಾ ನಾನು ಕೆಲಸವನ್ನು ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಆಗಿ ಎಲ್ಲ ಕೆಲಸನೂ ಮುಗಿದಿದೆ. ಇವಾಗ ಗಿಫ್ಟ್ ಒಂದು ಪ್ಯಾಕ್ ಮಾಡಿಬಿಟ್ರೆ. ಇಲ್ಲಿ ನೋಡಿ, ನಮ್ಮ ಮನೆ ಕುಕ್ಕಿ ಬಂದು ಲಕ್ಷ್ಮಿಯನ್ನು ನೋಡ್ತಾ ನಿಂತಿದೆ. ಯಾಕಂದರೆ ಅವಳು ಸೋಫಾ ಸೆಟ್ ಕೆಳಗಡೆನೇ ಕೂತ್ಕೊಳ್ಳೋದು. ಇವತ್ತೇನು ಈ ಥರ ಕೂರಿಸಿದ್ದಾರೆ ಅಂತ ನೋಡ್ತಾ ಇದ್ದಾಳೆ. ಹಾಗೆಯೇ ಇವಾಗ ಸೆಕೆಂಡ್ ಪೂಜೆಯನ್ನು ಮಾಡ್ತಾ ಇರೋದು. ಇವಾಗ ಕಾಶ್ವಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ.
ಸೊ ಪೂಜೆ ಎಲ್ಲ ಮುಗೀತು ಫೈನಲ್ ಆಗಿ. ಹಾಗೆಯೇ ತುಂಬ ಚೆನ್ನಾಗಿತ್ತು ಪೂಜೆ. ನೆಕ್ಸ್ಟು ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಇವಾಗ ಹಾಗೆ ಅಲ್ವಾ, ಯಾವುದೇ ಹಬ್ಬ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಫೋಟೋಸ್ ಮತ್ತು ವಿಡಿಯೋಸ್ ಇಲ್ಲದೇ ಎಂಡ್ ಆಗಲ್ಲ. ಹಾಗೆಯೇ ನಾನು ನಿಮಗೆ ಹೇಳಿದ್ನಲ್ವ, ಒಂದು ಗಿಫ್ಟ್ ಬಂದಿರಲಿಲ್ಲ ಪ್ಯಾಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ನಾನು ನಿನ್ನೆ ಮತ್ತೆ ಶಾಪ್ಗೆ ಹೋಗಿ ತೊಗೊಬಂದಾಯಿತು. ಸೊ ಇದಿಷ್ಟು ಪ್ಯಾಕ್ ಆಗಿದೆ, ಇನ್ನೂ ಸ್ವಲ್ಪ ಪ್ಯಾಕ್ ಮಾಡಬೇಕು. ಸೊ ಪ್ರತಿ ವರ್ಷನೂ ನಾನು ಎಲ್ಲವನ್ನ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೊತಿದ್ದೆ. ಬಟ್ ಈ ವರ್ಷ ನಾನು ಅದು ಮೀಶೋದಲ್ಲಿ ಆರ್ಡರ್ ಮಾಡಿದ್ನಲ್ವ, ಅದು ಬಂದಿರಲಿಲ್ಲ. ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಂತ ಒಂದು ಪ್ಯಾಕ್ನ ತೋರಿಸ್ತೀನಿ. ಆಲ್ಮೋಸ್ಟ್ ಆಗಿ ಮಾಡಾಗಿದೆ, ಇನ್ನೊಂದು 4-5 ಪ್ಯಾಕ್ ಮಾಡಬೇಕು. ಸೊ ಈ ಥರ ಕರ್ಚೀಫ್ ಇರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿ ಇದರಲ್ಲಿ ಹಾಕ್ತೀನಿ ಇದೊಂದನ್ನು. ನೆಕ್ಸ್ಟು ಇದೊಂದು ಗೋಲ್ಡ್ ಕಲರ್ ಗಿಫ್ಟ್ ಬಾಕ್ಸ್ ಈ ಥರ ಇರೋದು. ಸೊ ಇದೊಂದನ್ನು ಹಾಕ್ತೀನಿ. ನೆಕ್ಸ್ಟು ಈ ಥರ 4 ಬಳೆಗಳು, ಈ ಥರ ಬಳೆಗಳನ್ನು ಹಾಕಿ ಸೊ ಈ ಥರ ಪ್ಯಾಕ್ ಮಾಡಿಬಿಡ್ತೀನಿ. ಹಾಗೆಯೇ ಅರ್ಶಿನ ಕುಂಕುಮ ಮತ್ತು ಹೂವೆಲ್ಲ ಬಂದಾಗಲೇ ಅವರಿಗೆ ಕೊಟ್ಬಿಡ್ತೀನಿ ನಾನು. ಸೊ ಆ ಥರ ಮಾಡ್ತೀನಿ. ಇದಿಷ್ಟು ನನ್ನ ಚಿಕ್ಕದಾದ ಗಿಫ್ಟು, ಈ ವರ್ಷದ ಗಿಫ್ಟ್ಗಳು. ಅದೇ ಥರ ಇನ್ನೊಂದು ಸೊ ಮಡ್ಚಿಬಿಟ್ಟು, ಇದು ನೋಡಿ ಚೆನ್ನಾಗಿದೆ, ಈ ಬರ್ಡ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೂ ಕೂಡ ಅಷ್ಟೇ ಸೇಮ್ ಅದೇ ಥರನೇ ಮಾಡ್ತೀನಿ. ಅದೊಂದು ಗಿಫ್ಟ್ ಪ್ಯಾಕ್ ಹಾಕಿ 4 ಬಳೆಗಳು. ಸೊ ಇದೇ ಥರನೇ ಎಲ್ಲವನ್ನ ಪ್ಯಾಕ್ ಮಾಡ್ತೀನಿ ನಾನು. ಚಿಕ್ಕದಾಗಿದ್ರು ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ಥರ. ನೆಕ್ಸ್ಟು ಇನ್ನೊಂದು ಪ್ಯಾಕ್ ಅದೇ ಥರ. ಇದಕ್ಕೆ ನೋಡಿ ಡೈನೋಸಾರ್ ಇದೆ. ಸೊ ಈ ಥರ ಎಷ್ಟು ಕ್ಯೂಟಾಗಿದೆ ಅಲ್ವಾ ಕರ್ಚೀಪು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ವರ್ಷ ಅಂತೂ ಸಖತ್ ಟೈರ್ಡಾಗಿ ಹೋಗಿತ್ತು. ಹಾಗಾಗಿ ಅರ್ಶಿನ ಕುಂಕುಮಕ್ಕೆ ಬಂದಾಗ ಅದು ಯಾವುದೂ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.